ಒಂದು ಹಳ್ಳಿ ಬದಿಯ ದಟ್ಟ ಕಾಡು. ಕಾಡಿನ ಮಧ್ಯಭಾಗದಲ್ಲಿ ಹಳೆಯ ಬಟವಾಳ ಮರ, ಎತ್ತರದ ಕೊಂಬೆಗಳ ಮೇಲೆ ಹಸಿರು ಎಲೆ, ಹೂವು, ಮರಿಗಳ ಕೂಗು. ಅದರ ಹತ್ತಿರ ಮೈನಾ ಹಕ್ಕಿ ತನ್ನ ಪುಟ್ಟ ಮರಿ ಪಿಂಕಿ ಜೊತೆ ಗೂಡು ಕಟ್ಕೊಂಡಿದ್ಲು. ಮೈನಾ ಹಕ್ಕಿ ತೀರ ಬುದ್ಧಿವಂತಿಕೆಯ ಹಕ್ಕಿ. ಕೆಲಸಕ್ಕೂ ಹೊಣೆಗೂ ಯಾವಾಗಲೂ ಮುಂದುವರಿದವಳೆ. ಅದೇ ಮರದ ಕೆಳಗಡೆ ಕಾಗಿ ಕಾಲು ಮತ್ತು ಅವನ ಹೆಂಡತಿ ಗೌರಿ ತಮ್ಮ ಪುಟ್ಟ ಮರಿ ಚಿನ್ನಿ ಜೊತೆ ವಾಸವಾಗಿದ್ರು. ಕಾಲು ಸ್ವಲ್ಪ ಸೋಮಾರಿ, ಗೌರಿ ಸ್ವಲ್ಪ ಜಾಣ್ಮೆ. ಚಿನ್ನಿ ಪುಟ್ಟದಾದ್ರೂ ನೆಮ್ಮದಿ ಇಲ್ಲದೆ ಹಾರಾಟ ಆಡಿ ಆಟ ಆಡ್ತಾ ಇದ್ಲು. ಒಂದಿನ ಮೋಡ ಕವಿದು ಬಿರುಸುಗಾಳಿ ಬೀಸ್ತಾ ಇತ್ತು. ಮೈನಾ ಹಕ್ಕಿ ಗೂಡು ಬಲಪಡಿಸಲು ಹಾರಾಡ್ತಾ ಇದ್ಲು. ಪಿಂಕಿ ಕೊಂಬೆಯ ಮೇಲೆ ಕೂತು ಚೀವು ಚೀವು ಅಂತ ತಾಯಿಯನ್ನ ಎದುರು ನೋಡ್ತಾ ಇದ್ಲು. ಕೆಳಗಿದ್ದ ಕಾಲು ಹೊಟ್ಟೆ ಹಸಿವು ತಡೆಯಲಾಗದೆ ಗೌರಿಯ ಬಳಿ ಬಂದು ಹೇಳ್ತಾನೆ, ಓ ಗೌರಿ, ನನಗೆ ತಿನ್ನಲು ಏನಾದ್ರೂ ಕೊಡೋದಕ್ಕೆ ಹೇಳು. ಆ ಮೈನಾಗೆ ನನಗೆ ಹೂ ಹುಳು ಏನಾದ್ರೂ ಬೇಕು, ಕೊಡೋದಕ್ಕೆ ಒಪ್ತಾಳ? ಅದಕ್ಕೆ ಗೌರಿ ಹೇಳ್ತಾಳೆ, ನೀನೇ ಹೋಗಿ ಕೇಳು, ನಾನೇ ಯಾವಾಗ್ಲೂ ಕೇಳ್ತಾ ಇರೋದಲ್ಲ, ಈಗ ನೀನೇ ಕಲಿ ಅಂತ ಹೇಳ್ತಾಳೆ. ಕಾಲು ಮೇಲಕ್ಕೆ ಹಾರ್ತಾನೆ. ಮೈನಾ ಹಕ್ಕಿ ಕೊಂಬೆಯ ಮೇಲೆ ಗೂಡು ಸರಿ ಮಾಡ್ತಾ ಇದ್ಲು. ಕಾಲು ತಮಾಷೆ ಧ್ವನಿಯಲ್ಲಿ ಹೇಳ್ತಾನೆ, ಓ ಮೈನಾ ಅಕ್ಕ, ನನಗೆ ಸ್ವಲ್ಪ ಹಣ್ಣು ಕೊಡ್ತೀಯಾ? ನನ್ನ ಚಿನ್ನಿಗೆ ಹಸಿವು. ಮೈನಾ ಹಕ್ಕಿ ತಿರುಗು ಪಿಂಕಿಯ ಕಡೆ ನೋಡಿ ನಗ್ತಾಳೆ. ಹೌದಪ್ಪ ಕಾಲು, ಕೊಡ್ತೇನೆ. ಆದ್ರೆ ಗೌರಿ ಮತ್ತೆ ನೀನು 2 ಹುಳು ಹಿಡಿದು ತಂದು ಕೊಟ್ರೆ ಮಾತ್ರ ನಿನ್ಗೆ ಹಣ್ಣನ್ನ ಕೊಡ್ತೇನೆ. ಇದು ನಮ್ಮ ಪಿಂಕಿಗೂ ಒಂದು ಪಾಠ ಆಗಿರ್ಲಿ. ಕಾಲು ಮುಂದೆ ಏನೋ ಮಾತನಾಡಲು ಯೋಚನೆ ಮಾಡಿದ್ರು. ಇನ್ನು ಖಾಲಿ ಕೈಯಲ್ಲಿ ಮನೆಗೆ ಹೋದ್ರೆ ಗೌರಿ ಸುಮ್ನೆ ಬಿಡಲ್ಲ ಅನ್ಕೊಂಡು ಮೈನಾ ಹಕ್ಕಿಯ ಮಾತನ್ನ ಒಪ್ಪಿಕೊಳ್ತಾನೆ. ಗೌರಿ ಚಿನ್ನಿಗೆ ಶಬ್ದ ಮಾಡಿ ಕೂಗಿ, ನೋಡ್ ಚಿನ್ನಿ, ನಿನ್ನ ಅಪ್ಪನಿಗೆ ಸಹಾಯ ಮಾಡು, ನಾವಿಂದು ಸ್ವತಃ ದುಡಿದು ತಿನ್ನೋಣ. ಕಾಲು ಮತ್ತೆ ಗೌರಿ ಇಬ್ರು ಮರದ ಎಲೆಗಳ ಮಧ್ಯೆ ತಿರುಗಾಡಿ 3 ಹುಳುಗಳನ್ನ ಹಿಡಿದು ತರ್ತಾರೆ. ಮೈನಾ ಹಕ್ಕಿ ಸಂತೋಷದಿಂದ ಪಿಂಕಿಗೆ ತೋರಿಸಿ, ನೋಡ್ ಪಿಂಕಿ, ಕೆಲವೊಮ್ಮೆ ಕೇಳುವುದಕ್ಕಿಂತ ಶ್ರಮ ಮಾಡೋದು ಉತ್ತಮ. ಅಷ್ಟರಲ್ಲಿ ಬಿರುಗಾಳಿ ಜೋರಾಗಿ ಮರದ ಕೊಂಬೆಯ ಮೇಲೆ ಪಟಪಟ ಅಂತ ಎಲೆಯನ್ನ ಉದುರಿಸುತ್ತೆ. ಚಿನ್ನಿಯ ಗೂಡು ಹರಿದು ಹಾಳಾಗಿ ಹೋಗುತ್ತೆ. ಕಾಲು ಮತ್ತೆ ಗೌರಿ ಗಾಬರಿಯಾಗಿ ಮೈನಾ ಹಕ್ಕಿ ಹತ್ರ ಬಂದು ಬೇಡಿಕೊಳ್ತಾರೆ, ಅಕ್ಕ, ನಾವು ಎಲ್ಲಿ ಹೋಗೋದು? ಚಿನ್ನಿಗೆ ತುಂಬಾ ಚಳಿ ಆಗ್ತಾ ಇದೆ. ಮೈನಾ ಹಕ್ಕಿ ತಕ್ಷಣ ತನ್ನ ರೆಕ್ಕೆಗಳನ್ನು ವ್ಯಾಪಿಸಿ ಚಿನ್ನಿಗೆ ಪಿಂಕಿಯ ಹತ್ರ ಜಾಗವನ್ನ ಕೊಡ್ತಾಳೆ. ಬೆಳಿಗ್ಗೆ ಬಿಸಿಲು ಮೂಡಿದಾಗ ಮೈನಾ ಹಕ್ಕಿ ಪಿಂಕಿಗೆ ಹಾರಾಟವನ್ನ ಕಲಿಸ್ತಾ ಇರ್ತಾಳೆ. ಚಿನ್ನಿ ಕೂಡ ಪಿಂಕಿಯ ಬೆನ್ನ ಹಿಂದೆ ರೆಕ್ಕೆ ಚಾಚಲು ತಯಾರಾಗಿರ್ತಾಳೆ. ಕೆಳಗಿದ್ದ ಕಾಲು ಮತ್ತೆ ಗೌರಿ ಗಾಳಿಯಲ್ಲಿ ಹಣ್ಣು ಹಿಡಿದು ತಿಂತಾ ಇದ್ದಂತೆ ಕಾಲು ಹೆಂಡತಿಗೆ ಹೇಳ್ತಾನೆ, ನೋಡ್ ಗೌರಿ, ಕೇಳೋದೇನು, ಕೈ ಕಾಲು ಚಲಿಸಿದ್ರೆ ಹಣ್ಣಿನ ರುಚಿಯೇ ಬೇರೆ. ಈ ಪಾಠ ಇನ್ನು ಮುಂದೆ ಮರೆಯಲ್ಲ. ಗೌರಿ ಮೆಲ್ಲಗೆ ನಗ್ತಾ ತಲೆಯಲ್ಲಾಡಿಸ್ತಾಳೆ. ಈ ಕಥೆಯ ನೀತಿ, ಬೇರೆಯವರು ನೆರವಿಡ್ಬೋದು, ಆದರೆ ಶ್ರಮ ಮಾಡಿದವರ ಕೈಗೆ ಮಾತ್ರ ಸತ್ಯ ಸುಖ, ಸ್ನೇಹವು, ಆಹಾರವು, ನೆರೆಹೊರೆಯವರ ಸಹಾಯವೂ ಸಿಗುತ್ತೆ.